Good morning, students. So today you are analyzing the inorganic salt. That is systematic qualitative analysis of inorganic salt. So in that analysis part, first you have to do preliminary test. In case of a preliminary test, first appearance part. In case of the appearance part, you have to analyze whether the given salt is amorphous or crystalline. Next, after analyzing the appearance part, next will be your color. You have to identify the color, the given salt, whether it is colorless or white or pale pink color. So after analyzing the color of the given salt, you have to perform solubility test. In case of a solubility test, whether the given compound is soluble in water or in HCl. Okay, ನೋಡಿ ಕೊಟ್ಟಿರುವಂಥ ಸಾಲ್ಟ್ ವಾಟರ್ಲಿ ಸಾಲ್ಯುಬಲ್ ಆಗುತ್ತಾ ಅಥವಾ ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನ ರಿಪೋರ್ಟ್ ಮಾಡಿ. that completes your first part, preliminary test. So after the preliminary test, next part will be the detection of acid radical part. In case of acid radical, you have to perform 3 group separation test, because in case of acid radical, we are classifying acid radicals into 3 groups. ನೋಡಿ, ನಿಮಗಿರುವಂಥ ಆಸಿಡ್ ರಾಡಿಕಲ್ಸ್ ಏನಿದೆ ಅದನ್ನು 3 ಗ್ರೂಪಾಗಿ ನಾವು ಡಿವೈಡ್ ಮಾಡ್ತಾ ಬಂದಿದ್ದೀವಿ. ಓಕೆ, ಫಸ್ಟ್ ಗ್ರೂಪಲ್ಲಿ ಬರುವಂಥ ಆಸಿಡ್ ರಾಡಿಕಲ್ ದಟ್ ಇಸ್ ಎ ಕಾರ್ಬೋನೇಟ್. ಸೆಕೆಂಡ್ ಗ್ರೂಪಲ್ಲಿ ಯು ವಿಲ್ ಐಡೆಂಟಿಫೈ 3 acid radical. One will be bromide, another will be chloride, third one will be nitrite. Okay, so in third group, sulfate, you have to identify the sulfate radical. So first I will show how to identify the radical, acid radical present in the first group. ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಗ್ರೂಪಲ್ಲಿ ಇರೋದು ಕಾರ್ಬೋನೇಟ್ ಸಾಲ್ಟ್ ಅಂತ ಹೇಳಿ. ಹಾಗಾದ್ರೆ ಹೌ ಟು ಐಡೆಂಟಿಫೈ ದ ಕಾರ್ಬೋನೇಟ್ ಸಾಲ್ಟ್ ಪ್ರೆಸೆಂಟ್ ಇನ್ ದ ಗಿವನ್ ಕಾಂಪೌಂಡ್. ನಿಮಗೆ ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಕಾರ್ಬೋನೇಟ್ ಪ್ರೆಸೆಂಟ್ ಆಗಿದ್ದರೆ ಯಾವ ಟೆಸ್ಟ್ನ ಕಂಡಕ್ಟ್ ಮಾಡ್ತೀರಾ, ಹೇಗೆ ಮಾಡಬೇಕು, ಆ ಪಾರ್ಟ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಇನ್ ಕೇಸ್ ಆಫ್ ಎ ಡಿಟೆಕ್ಷನ್ ಆಫ್ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್, ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ಎ ಸಾಲ್ಟ್. ನಾನು ಟೆಸ್ಟಿಬಲ್ಲಿ ಸಾಲ್ಟ್ ತಗೊಂಡಿದ್ದೀನಿ. ಟು ದಟ್ ಸಾಲ್ಟ್ ಆ್ಯಡ್ ಫಸ್ಟ್ ಗ್ರೂಪ್ ರಿಯೇಜೆಂಟ್. ಯಾವುದು ಅಂತ ಹೇಳಿದ್ರೆ ಡೈಲ್ಯೂಟ್ HCl ಅಥವಾ ಡೈಲ್ಯೂಟ್ H2SO4 ಎರಡನ್ನೂ ಯೂಸ್ ಮಾಡ್ತಾರೆ. ಐ ಆಮ್ ಯೂಸಿಂಗ್ ಡೈಲ್ಯೂಟ್ H2SO4 ಫಾರ್ ಟೆಸ್ಟಿಂಗ್ ದ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್. ನೋಡಿ, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ಗೆ ನೀವು H2SO4ನ ಆ್ಯಡ್ ಮಾಡಿದ್ರೆ ಸಿ ಹಿಯರ್ ಈ ಥರ ಎಫರೆಸೆನ್ಸ್ ಫಾರ್ಮೇಷನ್ ಆಗುತ್ತೆ. ಇಫ್ ಎಫರೆಸೆನ್ಸ್ ಈಸ್ ಅಬ್ಸರ್ವ್ಡ್, it confirms, it indicates the presence of first group acid radical, that is carbonate. ನೋಡಿ, ಎಫರೆಸೆನ್ಸ್ ಬರುತ್ತೆ, ಸ್ಮಾಲ್ ಬಬಲ್ಸ್ ಥರ ಬಂದು ಹೊಡಿತಾ ಇರುತ್ತೆ. ಈ ಥರ ಬಂತು ಅಂದರೆ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್. ಓಕೆನಾ ಸರ್? ಯಾಕೆ ಸರ್ ಈ ಥರ ಬಬಲ್ಸ್ ಬರುತ್ತೆ ಈ ಕ್ವಶನ್ ಕೇಳಿದ್ರೆ ಸಿಂಪಲ್ ನೆನ್ಪಿಟ್ಕೊಳ್ಳಿ. ಕಾರ್ಬೊನೇಟ್ ನೀವು ಆಸಿಡ್ ಆ್ಯಡ್ ಮಾಡಿದ್ರೆ ಕಾರ್ಬೊನೇಟ್ ಬ್ರೇಕ್ಸ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಬರುವಂಥ ಕಾರ್ಬನ್ ಡೈಆಕ್ಸೈಡ್ ಇವಾಲ್ವ್ ಆಗಬೇಕಾದ್ರೆ ಇಟ್ ಫಾರ್ಮ್ಸ್ ಎ ಎಫರೆಸೆನ್ಸ್, ಸ್ಮಾಲ್ ಬಬಲ್ಸ್ ಆಗಿ ಹೊಡಿತಾ ಬರುತ್ತೆ. ಓಕೆ, ಇಟ್ ಕನ್ಫರ್ಮ್ಸ್ ದಟ್ ಎಫರೆಸೆನ್ಸ್ ಪ್ರೆಸೆನ್ಸ್ ಅನ್ನ ಹೇಳ್ತಾ ಬರುತ್ತೆ. ಓಕೆ, ನೆಕ್ಸ್ಟ್, ಸೊ ಯು ಹ್ಯಾವ್ ಟು ಕನ್ಫರ್ಮ್ ದ ಕಾರ್ಬೊನೇಟ್. ಸೊ ಫಸ್ಟ್ ಗ್ರೂಪಲ್ಲಿ ಬಂದಿರೋದು ಕಾರ್ಬೊನೇಟೇ ಅಂತ ನೀವು ಕನ್ಫರ್ಮ್ ಮಾಡಬೇಕು. ಅದಕ್ಕೆ ನಾವು ಹೇಳ್ತೀವಿ CT ಅಂತ ಹೇಳ್ತೀವಿ, ಅದು ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್. ಅದನ್ನ ಹೇಗೆ ಕನ್ಫರ್ಮ್ ಮಾಡಬೇಕು, ಯಾವ ಟೆಸ್ಟ್ ಯೂಸ್ ಮಾಡ್ತೀರಾ ಕನ್ಫರ್ಮೇಷನ್ಗೆ ಬಂದರೆ ಲೈಮ್ ವಾಟರ್ ಟೆಸ್ಟ್. ನೆನ್ಪಿಟ್ಕೊಳ್ಳಿ, ಲೈಮ್ ವಾಟರ್ ಟೆಸ್ಟ್. ಸೊ ಹೌ ಟು ಡೂ ದಟ್ ಎಕ್ಸ್ಪೆರಿಮೆಂಟ್? ಸಿ ಹಿಯರ್, ಟೇಕ್ ಅಪ್ರಾಕ್ಸಿಮೇಟ್ಲಿ 1 ml ಆಫ್ ಲೈಮ್ ವಾಟರ್. ಓಕೆ, ನೆಕ್ಸ್ಟ್ ಏನು ಮಾಡಿ, ನಿಮ್ಮ ಸಾಲ್ಟ್ ತಗೊಳ್ಳಿ. ಓಕೆ, ಐ ಹ್ಯಾವ್ ಕನ್ಸಿಡರ್ಡ್ ಸಾಲ್ಟ್ 1 ml ಆಫ್ ಲೈಮ್ ವಾಟರ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಐ ವಿಲ್ ಆ್ಯಡ್ ದಟ್ H2SO4 ಏನು ಅದನ್ನು ಆ್ಯಡ್ ಮಾಡಿದ್ರಲ್ವಾ, ಅಥವಾ HCl ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಸಾಲ್ಟಿಗೆ. ಎಫರೆಸೆನ್ಸ್ ಅಂತ ಹೇಳಿದ್ರಲ್ಲ, ಡ್ಯೂರಿಂಗ್ ದಟ್ ಕೇಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಲಿಬರೇಟೆಡ್, ಪಾಸ್ ದಟ್ ಗ್ಯಾಸ್ ಥ್ರೂ ದ ಲೈಮ್ ವಾಟರ್. ಲೈಮ್ ವಾಟರ್ಗೆ ಆ ಗ್ಯಾಸನ್ನು ಪಾಸ್ ಮಾಡ್ತೀನಿ.
ಓಕೆ, ಪಾಸ್ ಮಾಡಿದಾಗ ಲೈಮ್ ವಾಟರ್ ಮಿಲ್ಕಿ ಆಗಿ ಟರ್ನ್ ಆದರೆ, ಇಫ್ ದ ಗ್ಯಾಸ್ ಲಿಬರೇಟೆಡ್ ಡ್ಯೂರಿಂಗ್ ದ ರಿಯಾಕ್ಷನ್ ಟರ್ನ್ಸ್ ದ ಲೈಮ್ ವಾಟರ್ ಮಿಲ್ಕಿ, ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಅಂತ ಹೇಳ್ತೀವಿ. ಓಕೆ, ನೋಡಿ ಆ್ಯಡ್ ಮಾಡಿದ್ದೀನಿ, ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಐ ವಿಲ್ ಪಾಸ್ ದ ಗ್ಯಾಸ್ ಥ್ರೂ ದ ಲೈಮ್ ವಾಟರ್, ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಲೈಮ್ ವಾಟರ್. ನೋಡಿ, ಜಸ್ಟ್ ಐ ಆಮ್ ಪಾಸಿಂಗ್ ದ ಗ್ಯಾಸ್. ಸೊ ಸಾಲ್ಟಿಗೆ ನಾನು HCl ಆ್ಯಡ್ ಮಾಡಿದ್ದೀನಿ, ಲೈಮ್ ವಾಟರ್ಗೆ ಪಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಲ್ ಶೇಕ್, ಅಬ್ಸರ್ವ್ ಮಾಡಿ, ಶೇಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಅಬ್ಸರ್ವ್ ಹಿಯರ್, ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಕ್ಲಿಯರ್ ಅಲ್ವಾ? ನೋಡಿ, ಕ್ಲಿಯರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಇಫ್ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ಸೊ ನಿಮ್ಮ ಕಾಂಪೌಂಡ್ ಏನಾಗಿದೆ? ದಟ್ ಕಾಂಪೌಂಡ್ ಕನ್ಸಿಸ್ಟ್ ಆಫ್ ಅ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಕಾರ್ಬೊನೇಟ್ ಕನ್ಫರ್ಮ್ ಆಯಿತು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನೀವು ಮಾಡ್ತಾ ಇದ್ದಿಷ್ಟೇ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ H2SO4 ಆ್ಯಡ್ ಮಾಡಿದ್ರಿ, ಯು ವಿಲ್ ಅಬ್ಸರ್ವ್ ಎಫೋರಸೆನ್ಸ್. ಓಕೆ, ದಟ್ ಎಫೋರಸೆನ್ಸ್ ಏನು ಹೇಳ್ತಾ ಇದೆ ನಿಮಗೆ? ಪ್ರೆಸೆನ್ಸ್ ಆಫ್ ಕಾರ್ಬೊನೇಟ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. ಆ್ಯಂಡ್ ದೆನ್ ಯು ನೆಕ್ಸ್ಟ್ ಲೈಮ್ ವಾಟರ್ ಟೆಸ್ಟ್ ಕಂಡಕ್ಟ್ ಮಾಡಿದ್ರಿ ಫಾರ್ ದ ಕನ್ಫರ್ಮೇಷನ್ ಆಫ್ ದ ಕಾರ್ಬೊನೇಟ್, ಪ್ರೆಸೆನ್ಸ್ ಆಫ್ ಎ ಕಾರ್ಬೊನೇಟ್. ಸೊ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಆಗಿದೆ, ಸೊ ಕಾರ್ಬೊನೇಟ್ ಈಸ್ ಕನ್ಫರ್ಮ್ಡ್. ಇದು ನಿಮ್ಮ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಐಡೆಂಟಿಫೈ ಮಾಡುವಂಥ ಟೆಸ್ಟ್. ನೆಕ್ಸ್ಟ್, ಸರ್ ನನಗೆ ಸೆಕೆಂಡ್ ಗ್ರೂಪಲ್ಲಿ ಬೇಕು. ಸೆಕೆಂಡ್ ಗ್ರೂಪಲ್ಲಿ ಇದ್ದರೆ, ಈಗ ಫಸ್ಟ್ ಗ್ರೂಪ್ ನೀವು ಆ್ಯಡ್ ಮಾಡ್ತೀರಾ ಸಾಲ್ಟ್ ಪ್ಲಸ್ ಡೈಲ್ಯೂಟ್ H2SO4 ಆರ್ HCl, ಯು ವಿಲ್ ನಾಟ್ ಅಬ್ಸರ್ವ್ ಎನಿ ಎಫರೆಸೆನ್ಸ್. ದೆನ್ ಯು ಆರ್ ಗೋ ಫಾರ್ ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಟೆಸ್ಟ್. ಸೊ ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಟೆಸ್ಟ್ ಹೇಗೆ ಕಂಡಕ್ಟ್ ಮಾಡ್ಬೇಕು ನಾನು ಅಂತ ತಗೊಂಡ್ರೆ, ಸಿಂಪಲ್ ನೋಡಿ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ H2SO4 ಆ್ಯಡ್ ಮಾಡ್ತೀರಾ. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡ್ತೀರಾ. ಡೈಲ್ಯೂಟ್ ಅಲ್ಲ, ಅದು ಕಾನ್ಸಂಟ್ರೇಟೆಡ್ H2SO4. ಸಿ ಹಿಯರ್, ಸಾಲ್ಟ್ ತಗೊಂಡಿದ್ದೀನಿ, ಐ ಆಮ್ ಆ್ಯಡಿಂಗ್ ಕಾನ್ಸಂಟ್ರೇಟೆಡ್ H2SO4 ಹಿಯರ್. ಅಬ್ಸರ್ವ್ ಮಾಡಿ, ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡ್ತಾ ಇದ್ದೀವಿ. ಎಸ್, ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗ್ತದೆ ನೋಡಿ. ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಆರ್ ಇವಾಲ್ಡ್. ನೋಡಿ, ಈ ಪಾರ್ಟ್ ಅಬ್ಸರ್ವ್ ಮಾಡಿ, ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್. ಮೇಲ್ ಅಬ್ಸರ್ವ್ ಮಾಡಬೇಡಿ, ಟೆಸ್ಟ್ ಟ್ಯೂಬ್ ಅಬ್ಸರ್ವ್ ಮಾಡಿ, ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಆರ್ ಇವಾಲ್ಡ್. ಸೊ ಈ ಥರ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಇವಾಲ್ವ್ ಆದರೆ ಬ್ರೋಮೈಡ್ ಈಸ್ ಪ್ರೆಸೆಂಟ್. ಓಕೆ, ಏನಂತ ಗೊತ್ತಾಗ್ತಾ ಇದೆ? ದ ಗಿವನ್ ಸಾಲ್ಟ್ ಕನ್ಸಿಸ್ಟ್ ಆಫ್ ಎ ಬ್ರೋಮೈಡ್ ಈಸ್ ಪ್ರೆಸೆಂಟ್ ಅಂತ ಆಗುತ್ತೆ. ಓಕೆ, ಸೊ ಈಗ ಬ್ರೋಮೈಡ್ ಪ್ರೆಸೆಂಟ್ ಆಯಿತು ಅಂದಮೇಲೆ ಯು ಹ್ಯಾವ್ ಟು ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ಎ ಬ್ರೋಮೈಡ್. ಈಗ ನಾನು ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ? ಯು ಹ್ಯಾವ್ ಟು ಕನ್ಫರ್ಮ್. ಓಕೆ, ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ಎ ಬ್ರೋಮೈಡ್. ಅದನ್ನ ಹೇಗೆ ಮಾಡ್ಬೇಕು ಸರ್ ನಾವು? ಸಿಂಪಲ್ ಬ್ರೋಮೈಡ್ ಕನ್ಫರ್ಮೇಷನ್ ಟೆಸ್ಟ್ ಅಂತ ಹೇಳಿದ್ರೆ ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್. ನೆನ್ಪಿಟ್ಕೊಳ್ಳಿ, if you want to confirm the presence of bromide, you have to perform orange globule test. ಸರ್, ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್ನ ಹೇಗೆ ಕಂಡಕ್ಟ್ ಮಾಡಬೇಕು ನಾವು? ಈ ಪಾರ್ಟಿಗೆ ಬಂದರೆ ಸಿಂಪಲ್ ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀರಾ. ಓಕೆ, ಯು ಹ್ಯಾವ್ ಟು ಕನ್ಸಿಡರ್ ಎ ಸಾಲ್ಟ್ ಸೊಲ್ಯೂಷನ್. ಸಿ ಹಿಯರ್, ಸಾಲ್ಟ್ ತಗೊಂಡಿದ್ದೀನಿ, ಆ್ಯಂಡ್ ದೆನ್ ಐ ಹ್ಯಾವ್ ಪ್ರಿಪೇರ್ಡ್ ಎ ಸಾಲ್ಟ್ ಸೊಲ್ಯೂಷನ್. ಸಿ ಹಿಯರ್, ಐ ಹ್ಯಾವ್ ಪ್ರಿಪೇರ್ಡ್ ಎ ಸಾಲ್ಟ್ ಸೊಲ್ಯೂಷನ್. ಎಸ್, ಟು ದಿಸ್ ಸಾಲ್ಟ್ ಸೊಲ್ಯೂಷನ್ ಏನು ಮಾಡಿ, ಸ್ಮಾಲ್ ಅಮೌಂಟ್ ಆಫ್ ಅಂದರೆ ಒಂದು 8 ಡ್ರಾಪ್ಸ್ ಅಷ್ಟು ಕಾರ್ಬನ್ ಟೆಟ್ರಾಕ್ಲೋರೈಡ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಯು ಹ್ಯಾವ್ ಟು ಆ್ಯಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸಿ ಹಿಯರ್, ದೀಸ್ ಟು ಆರ್ ಇನ್ವಿಸಿಬಲ್ ಲಿಕ್ವಿಡ್ಸ್. ಸರ್ ಆ್ಯಡ್ ಮಾಡಿದ್ದೀವಿ. ಎಸ್, ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗಿದೆ ನೋಡಿ. ಸೊ ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ ಆ್ಯಡ್ ಮಾಡಿದ್ರೆ ಅಬ್ಸರ್ವ್ ಹಿಯರ್, ಗ್ಲೋಬ್ಯೂಲ್ ಈಸ್ ಫಾರ್ಮ್. ನೋಡಿ, ಬಾಟಮ್ ಅಲ್ಲಿ ಕಾಣಿಸ್ತಾ ಇದೆ. These two are invisible liquid. Water and carbon tetrachloride are invisible liquid. Density of carbon tetrachloride is higher. So bottom ಅಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಸ್ಮಾಲ್ ಅಮೌಂಟ್ ತಗೊಂಡಿದ್ರೆ ಗ್ಲೋಬ್ಯೂಲ್ ಫಾರ್ಮೇಷನ್ ಆಯ್ತು. ಸರ್, ಏನು ಮಾಡ್ಬೇಕು ನಾನು? ನೋಡಿ, ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಟು ದ್ಯಾಟ್ ಯು ಹ್ಯಾವ್ ಟು ಆ್ಯಡ್ ಅ ಕ್ಲೋರಿನ್ ವಾಟರ್ನ ಆ್ಯಡ್ ಮಾಡ್ತೀವಿ. ಸೊ ಕ್ಲೋರಿನ್ ವಾಟರ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿ, ಐ ಆಮ್ ಮಿಕ್ಸಿಂಗ್ ಕ್ಲೋರಿನ್ ವಾಟರ್. ಎಸ್, ಕ್ಲೋರಿನ್ ವಾಟರ್ ಮಿಕ್ಸ್ ಮಾಡ್ಕೊಂಡಿದ್ದೀರಾ. ಸಡನ್ ಆಗಿ ಸರ್ ಯೆಲ್ಲೋ ಕಲರ್ ಬಂತಲ್ಲ ಸರ್. ನೋಡಿ, ಈ ಕೇಸಲ್ಲಿ ಕ್ಲೋರಿನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಬ್ರೋಮಿನ್ ಅಥವಾ ನಿಮ್ಮ ಬ್ರೋಮೈಡ್. ಸೊ ಏನಾಗುತ್ತೆ, ಬ್ರೋಮೈಡ್ ಸಾಲ್ಟ್ ಆಗಿರೋ ಬ್ರೋಮೈಡ್ ಏನಾಗುತ್ತೆ, ಹೊರಡೆ ಬರುತ್ತೆ, ಕ್ಲೋರಿನ್ ಅಟ್ಯಾಚ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಆದರೆ ಬ್ರೋಮಿನ್ ಹೊರಡೆ ಬರ್ತಾ ಇದ್ರೆ ಗ್ಯಾಸ್, ಅದರ ಕಲರ್ ನಿಮಗೆ ಫಾರ್ಮೇಷನ್ ಆಗಿದೆ. ಆ್ಯಂಡ್ ದೆನ್ ಶೇಕ್ ವೆಲ್, ತುಂಬ ಚೆನ್ನಾಗಿ ಶೇಕ್ ಮಾಡಿ. ಸೊ ಬಾಟಮಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಮ ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನು ಮಾಡುತ್ತೆ, ಬಂದಿರೋಂಥ ಬ್ರೋಮಿನ್ ಗ್ಯಾಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಯು ವಿಲ್ ಫೈಂಡ್ ಆರೆಂಜ್ ಗ್ಲೋಬ್ಯೂಲ್ಸ್ ಎಟ್ ದ ಬಾಟಮ್. ಸಿ ಹಿಯರ್, ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗಿದೆ. ಆರೆಂಜ್ ರೆಡ್ ಗ್ಲೋಬ್ಯೂಲ್ಸ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಆರೆಂಜ್ ರೆಡ್ ಗ್ಲೋಬ್ಯೂಲ್ ಈಸ್ ಫಾರ್ಮ್ಡ್. ಕ್ಲಿಯರ್? ನೋಡಿ, ಆರೆಂಜ್ ರೆಡ್ ಕಲರ್ ಗ್ಲೋಬ್ಯೂಲ್ ಈಸ್ ಫಾರ್ಮ್ಡ್.
ಈ ಆರೆಂಜ್ ರೆಡ್ ಗ್ಲೋಬ್ಯೂಲ್ ಫಾರ್ಮೇಷನ್ ಆಯಿತು ಅಂದ್ರೆ ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಬ್ರೊಮೈಡ್. ಕ್ಲಿಯರಾ? ನೋಡಿ, ಎರಡನೇ ಟೆಸ್ಟ್ ನಿಮ್ಮ ಸೆಕೆಂಡ್ ಗ್ರೂಪಲ್ಲಿ ಬ್ರೊಮೈಡ್ನ ಮೆನ್ಷನ್ ಮಾಡಿದ್ದೀವಿ. ಸಿಂಪಲ್ ಏನು ಮಾಡಿದ್ರಿ, ಸಾಲ್ಟ್ ತಗೊಂಡ್ರಿ, H2SO4 ಆ್ಯಡ್ ಮಾಡಿದ್ರಿ. ಇಫ್ ಯು ಅಬ್ಸರ್ವ್ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಇವಾಲ್ವಿಂಗ್, ಬ್ರೊಮೈಡ್ ಇಸ್ ಪ್ರೆಸೆಂಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ತೀರಿ. ಆ್ಯಂಡ್ ದೆನ್ ಕನ್ಫರ್ಮೇಷನ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾಡ್ ಟು ಪರ್ಫಾರ್ಮ್ ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್ ಮಾಡ್ತೀರಾ. ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್ ಕಂಡಕ್ಟ್ ಮಾಡೋದು ಸಿಂಪಲ್. ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ, ಅದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆ್ಯಡ್ ಮಾಡಿ, ಆ್ಯಂಡ್ ದೆನ್ ಯು ಹ್ಯಾವ್ ಟು ಮಿಕ್ಸ್ ಕ್ಲೋರಿನ್ ವಾಟರ್ ಆ್ಯಂಡ್ ಶೇಕ್ ವೆಲ್. ಸೊ ಯು ವಿಲ್ ಫೈಂಡ್ the orange globule at the bottom of the test tube. This confirms the presence of bromide. Next, observe ಮಾಡಿ. Sir, I will consider a salt ನೋಡಿ, salt plus H2SO4 add ಮಾಡ್ತಾ ಇದ್ದೀನಿ. Okay, I am adding concentrated H2SO4 plus salt. Please observe here, reaction ನೋಡಿ, reaction ಆಗ್ತಾ ಇದೆ. Okay, reaction ಆಗ್ತಾ ಇದೆ, but you are not finding any fumes. ಹಾಗೆ ನೋಡಿ, ಇಲ್ಲಿ ಫ್ಯೂಮ್ಸ್ ಕಾಣಿಸ್ತಾ ಇದೆ, ಸ್ಮಾಲ್ ಫ್ಯೂಮ್ಸ್ ಬರ್ತಾ ಇದೆ ನೋಡಿ, ಈ ಥರ ಫ್ಯೂಮ್ಸ್ ಬರ್ತಾ ಇರುತ್ತೆ. ಇದನ್ನು ವೈಟ್ ಫ್ಯೂಮ್ಸ್ ಅಂತ ತಗೊಳ್ತೀವಿ. ಸಾಲ್ಟ್ ಪ್ಲಸ್ H2SO4 ಆ್ಯಡ್ ಮಾಡಿದಾಗ ಇಫ್ ಯು ಫೈಂಡ್ ಎ ಫ್ಯೂಮ್, ವೈಟ್ ಫ್ಯೂಮ್ಸ್, ಓಕೆ, ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್. ನೆನ್ಪಿಟ್ಕೊಳ್ಳಿ, ಕ್ಲೋರೈಡ್ ಅಂತ ಹೇಳ್ತೀವಿ. ಓಕೆ, ಇಟ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್. ಸಿಂಪಲ್ ಏನು ಮಾಡಿ, ಇದನ್ನು ಟೆಸ್ಟ್ ಮಾಡೋದು ಹೇಗೆ? ಸರ್, ವೈಟ್ ಫ್ಯೂಮ್ಸ್ ಕಾಣಿಸ್ತಾ ಇಲ್ಲ, ಗ್ಲಾಸ್ ರಾಡ್ನ ಯೂಸ್ ಮಾಡಿ ಮಾಡ್ಬೋದು. ಓಕೆ, ಗ್ಲಾಸ್ ರಾಡ್ನ ಯೂಸ್ ಮಾಡಿ ನೀವು ಚೆಕ್ ಮಾಡ್ಬೋದು. ಹೇಗೆ ಸರ್ ಗ್ಲಾಸ್ ರಾಡ್ ಯೂಸ್ ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್. ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ, ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಗ್ಲಾಸ್ ರಾಡ್ನ ಡಿಪ್ ಮಾಡಿ. ಸರ್, ವೈಟ್ ಫ್ಯೂಮ್ಸ್ ಗೊತ್ತಾಗ್ತಾ ಇಲ್ಲ ನಮಗೆ ಅಂದರೆ ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಗ್ಲಾಸ್ ರಾಡ್ನ ಡಿಪ್ ಮಾಡಿ ಮೌತ್ ಆಫ್ ದ ಟೆಸ್ಟ್ ಟ್ಯೂಬ್ ಇಟ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೈಟ್ ಫ್ಯೂಮ್ಸ್, ಡೆನ್ಸ್ ವೈಟ್ ಫ್ಯೂಮ್ಸ್ ಆರ್ ಇವಾಲ್ವ್ಡ್. ಈ ಥರ ಡೆನ್ಸ್ ವೈಟ್ ಫ್ಯೂಮ್ಸ್ ಫಾರ್ಮೇಷನ್ ಆಯಿತು ಅಂದರೆ ಇಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್. ಓಕೆ, ಸೊ ಇದು ನಾವು ಕ್ಲೋರೈಡ್ ಟೆಸ್ಟಿಗೆ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಕ್ಲೋರೈಡ್. ಇದನ್ನ ಕ್ರೋಮೈನ್ ಕ್ಲೋರೈಡ್ ಟೆಸ್ಟ್ ಅಂತ ತಗೊಳ್ತೀವಿ. ಏನು ಟೆಸ್ಟ್ ಮಾಡ್ತಾ ಇದ್ದೀರಾ? ಕ್ರೋಮೈನ್ ಕ್ಲೋರೈಡ್ ಟೆಸ್ಟ್. ಸರ್, ಹೌ ಟು ಪರ್ಫಾರ್ಮ್ ಕ್ರೋಮೈನ್ ಕ್ಲೋರೈಡ್ ಟೆಸ್ಟ್? ಸಿಂಪಲ್ ಸ್ಟೂಡೆಂಟ್, ತುಂಬ ಸಿಂಪಲ್ ಆಗಿ ಮಾಡ್ತಾ ಹೋದ ಟೆಸ್ಟ್ ಇದು. ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕ್ರಿಸ್ಟಲ್ಸ್ ತಗೊಂಡಿದ್ದೀನಿ. ಓಕೆ, ಐ ಆಮ್ ಕನ್ಸಿಡರ್ಡ್ ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕ್ರಿಸ್ಟಲ್ಸ್. ಸೊ ಅದಕ್ಕೇನು ಮಾಡಿ, H2SO4 ಕಾನ್ಸಂಟ್ರೇಟೆಡ್ H2SO4ನ ಮಿಕ್ಸ್ ಮಾಡ್ತೀರಾ. ಮಿಕ್ಸ್ ಮಾಡೋಕ್ಕಿಂತ ಫಸ್ಟ್ ಅಬ್ಸರ್ವ್ ಮಾಡಿ, ನಾನು ವಾಟರ್ನ ತೊಗೊಂಡಿರಬೇಕು, 1 cm³ ಆಫ್ ವಾಟರ್ ನನ್ನ ಕೈಯಲ್ಲಿ ಇರಬೇಕು. ಯಾಕೆ ಸರ್ ಈಗ ಮಾಡ್ತೀರಾ ಅಂತ ಕೇಳಿದ್ರೆ, ನೀವೇನು ಮಾಡ್ತಾ ಇದ್ದೀರಾ? ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದೆಯಲ್ವಾ, ಟು ದಟ್ H2SO4 ಆ್ಯಡ್ ಮಾಡ್ತೀರಾ. ಓಕೆ, ಯು ವಿಲ್ ಫೈಂಡ್ ದ ಫ್ಯೂಮ್ಸ್ ಬರೋಕ್ಕೆ ಶುರು ಆಗುತ್ತೆ, ಆರೆಂಜ್ ರೆಡ್ ಕಲರ್ ಫ್ಯೂಮ್ಸ್. ಆ ಆರೆಂಜ್ ರೆಡ್ ಕಲರ್ ಫ್ಯೂಮ್ಸ್ ಏನು ಮಾಡಬೇಕು? ಯು ಹ್ಯಾವ್ ಟು ಪಾಸ್ ಥ್ರೂ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್. ಆ ವಾಟರ್ ಅಂತ ಟೆಸ್ಟ್ ಟ್ಯೂಬಿಗೆ ಆ ಫ್ಯೂಮ್ಸ್ನ ಪಾಸ್ ಮಾಡಿ, ಆ್ಯಂಡ್ ದೆನ್ ಯು ಹ್ಯಾವ್ ಟು ಶೇಕ್ ಮಾಡಿದಾಗ ಈ ವಾಟರ್ ಯೆಲ್ಲೋಯಿಶ್ ಟರ್ನ್ ಆಗುತ್ತೆ. ಓಕೆ, ವಾಟರ್ ಏನಾಗುತ್ತೆ? ಯೆಲ್ಲೋಯಿಶ್ ಟರ್ನ್ ಆಗುತ್ತೆ. ಸೊ ಆ ಯೆಲ್ಲೋ ಸೊಲ್ಯೂಷನ್ ಏನಿದೆ ಅಲ್ವಾ, ಅದಕ್ಕೆ ಏನು ಮಾಡಬೇಕು? ಯು ಹ್ಯಾವ್ ಟು ಆ್ಯಡ್ ಸ್ಮಾಲ್ ಅಮೌಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಅಸಿಟಿಕ್ ಆಸಿಡ್ ಸೊಲ್ಯೂಷನ್ ಪ್ಲಸ್ ಲೆಡ್ ಅಸಿಟೇಟ್ ಹಾಕ್ತೀರಾ. ಹಾಕಿದಾಗ ಇಫ್ ಯು ಫೈಂಡ್ ಎ ಯೆಲ್ಲೋ PPT, ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಏನು ಮಾಡ್ಬೇಕು ನಾವು? ಸಿಂಪಲ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಏನು ಮಾಡ್ಬೇಕು ನಾನೀಗ? ಸರ್, ಇಲ್ಲಿ ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ತಗೊಂಡಿದ್ದೀರಾ, H2SO4ನ ಆ್ಯಡ್ ಮಾಡಿ, ಟು ದ ಬರ್ತಾ ಇರೋಂಥ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಇವಾಲ್ವ್ ಆಗುತ್ತೆ. ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಏನು ಮಾಡಬೇಕು? ಹ್ಯಾವ್ ಟು ಪಾಸ್ ಥ್ರೂ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್. ಕ್ಲಿಯರ್ ಅಲ್ವಾ? ಹಾಗಾದ್ರೆ ಪರ್ಫಾರ್ಮ್ ಮಾಡೋ ಟೆಸ್ಟ್ನ ಅಬ್ಸರ್ವ್ ಮಾಡಿ. ಇನ್ನೊಂದು ತಗೊಳ್ತಾ ಇರೋದು ಸಿಂಪಲ್ ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸಾಲ್ಟ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕ್ರಿಸ್ಟಲ್ಸ್ ಆ್ಯಂಡ್ H2SO4ನ ಮಿಕ್ಸ್ ಮಾಡಿದ್ದೀನಿ. ಸಿ, ಇಲ್ಲಿ ಮೇಲ್ಗಡೆ ಅಬ್ಸರ್ವ್ ಮಾಡಿ, ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಇವಾಲ್ವ್ ಆಗ್ತಾ ಇದೆ. ಟೆಸ್ಟ್ ಟ್ಯೂಬ್ನ ಮೇಲ್ಗಡೆ ಪಾರ್ಟ್ ಅಬ್ಸರ್ವ್ ಮಾಡಿ, ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಇದೆ. ಬಟ್ ಸರ್, ಫ್ಯೂಮ್ಸ್ ಕ್ಲಿಯರ್ ಬರ್ತಾ ಇಲ್ಲ ಸರ್, ಸ್ವಲ್ಪ ಹೀಟ್ ಮಾಡಿ. ಓಕೆ, ಯು ಹ್ಯಾವ್ ಟು ಹೀಟ್ ಮಾಡಿ. ಹೀಟ್ ಮಾಡಿದ್ರೆ 100% ಫ್ಯೂಮ್ಸ್ ಇವಾಲ್ವ್ ಆಗೋಕ್ಕೆ ಶುರುವಾಗುತ್ತೆ. ಪಾಸ್ ದಟ್ ಫ್ಯೂಮ್ಸ್ ಟು ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್. ಓಕೆ, ಸೊ ನೀವು ಹೀಟ್ ಮಾಡ್ತಾ ಇದ್ದೀರಾ. ಹೀಟ್ ಮಾಡಿದಾಗ ಏನಾಗುತ್ತೆ? ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಇವಾಲ್ವ್ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಪಾಸ್ ದಟ್ ಫ್ಯೂಮ್ಸ್ ಟು ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್ ಅಂತ ಟೆಸ್ಟ್ ಟ್ಯೂಬಿಗೆ ಏನು ಮಾಡಿ ಫ್ಯೂಮ್ಸ್ನ ಪಾಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಮಕ್ಕಳ, ಅಬ್ಸರ್ವ್ ಮಾಡಿ. ಸಿಂಪಲ್, ಸ್ವಲ್ಪ ಹೀಟ್ ಮಾಡಿದ್ದೀನಿ. ಐ ಆಮ್ ಪಾಸಿಂಗ್ ದಟ್ ಫ್ಯೂಮ್ಸ್ ಟು ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಾಟರ್.
ಸೊ ಅಬ್ಸರ್ವ್ ಮಾಡಿ, ನಿಮ್ಮ ವೈಟ್ ಕಲರ್ ಸೊಲ್ಯೂಷನ್ ಏನಾಯಿತು, ಎಲ್ಲೋ ಇಷ್ಟು ಟರ್ನ್ ಆಗ್ತಾ ಇದೆ ನೋಡಿ. ಸಿಂಪಲ್, ಐ ಆಮ್ ಪಾಸಿಂಗ್ ಫ್ಯೂಮ್ಸ್ ಪಾಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮ ಟೆಸ್ಟ್ ಟ್ಯೂಬಿನ ವಾಟರ್ ಏನಾಯಿತು, ಎಲ್ಲೋ ಇಷ್ಟಾಗಿ ಟರ್ನ್ ಆಯಿತು. ಓಕೆನಾ ಸರ್? ಆ ಎಲ್ಲೋ ಸೊಲ್ಯೂಷನ್ ಏನಿದೆ ಅಲ್ವಾ, ಅಬ್ಸರ್ವ್ ಮಾಡಿ ಸರ್, ಎಲ್ಲೋ ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ. ಗುಡ್. ಆ ಎಲ್ಲೋ ಸೊಲ್ಯೂಷನ್ ಏನು ಮಾಡಬೇಕು, ಕನ್ಫರ್ಮೇಷನ್ ಟೆಸ್ಟಿಗೆ ಯೂಸ್ ಮಾಡಬೇಕು. ಈ ಎಲ್ಲೋ ಕಲರ್ ಸೊಲ್ಯೂಷನ್ ಬಂತಲ್ವಾ, ಇದೇ ನಿಮ್ಮ ಕನ್ಫರ್ಮೇಷನ್ ಟೆಸ್ಟ್ ಅಲ್ಲ, ಫರ್ದರ್ ಟೆಸ್ಟ್ ಕಂಟಿನ್ಯೂ ಮಾಡೋದಿದೆ. ಸರ್ ಹೇಗೆ ಮಾಡಬೇಕಾಗಾದ್ರೆ ಅಂತ ಹೇಳಿದ್ರೆ ಸಿಂಪಲ್ ನೋಡಿ. ಟು ದಿಸ್ ಎಲ್ಲೋ ಸೊಲ್ಯೂಷನ್ ನಾನು ಜಸ್ಟ್ ಹೇಳಿದೆ, ಸ್ಮಾಲ್ ಅಮೌಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಯು ಹ್ಯಾವ್ ಟು ಆ್ಯಡ್. ನೋಡಿ, ಸ್ಮಾಲ್ ಅಮೌಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಎ ಸ್ಮಾಲ್ ಅಮೌಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ದೆನ್ lead acetate solution, ಸಾರಿ ಅಸ್ಟಿಕ್ ಆಸಿಡ್. ಸರ್ ಯಾಕೆ ಆ್ಯಡ್ ಮಾಡ್ತೀರಾ, ನ್ಯೂಟ್ರಲೈಸ್ ಮಾಡಬೇಕು ಅಂತ ಹೇಳಿ. ಅಸಿಡಿಟಿ ಅಥವಾ ಬೇಸಿಡಿಟಿ ಇದ್ರೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಆ್ಯಡ್ ಮಾಡ್ಕೊಳ್ತೀರಾ. ಸೊ ಅಬ್ಸರ್ವ್ ಮಾಡಿ, ಐ ಆಮ್ ಆ್ಯಡಿಂಗ್ ಅಸ್ಟಿಕ್ ಆಸಿಡ್, ಎ ಸ್ಮಾಲ್ ಅಮೌಂಟ್ ಆಫ್ ಅಸ್ಟಿಕ್ ಆಸಿಡ್. ಎಸ್, ಇನ್ನು ಎಕ್ಸ್ಟೆಂಡ್ ಮಾಡ್ಬೇಕು ನಾನು. ಹ್ಯಾವ್ ಟು ಆ್ಯಡ್ ಲೆಡ್ ಅಸಿಟೇಟ್. ಪ್ಲೀಸ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಲೆಡ್ ಅಸಿಟೇಟ್ ಆ್ಯಡ್ ಮಾಡ್ತಿದ್ದಾಗೆ ಪಿ ಪಿ ಟಿ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವು ಎದುರುಗಡೆ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಎಕ್ಸ್ಪೆರಿಮೆಂಟ್. ಸಿ ಹಿಯರ್, ಸೊ ಐ ಆಮ್ ಆ್ಯಡಿಂಗ್ ಲೆಡ್ ಅಸಿಟೇಟ್. ಅಬ್ಸರ್ವ್ ಮಾಡಿ ಪಿ ಪಿ ಟಿ. ಎಸ್, ಪಿ ಪಿ ಟಿ ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗಿದೆ ನೋಡಿ. ಎಸ್, ಸೊ ಈ ಥರ ಎಲ್ಲೋ ಕಲರ್ ಪಿ ಪಿ ಟಿ ಫಾರ್ಮೇಷನ್ ಆಯಿತು ಅಂದರೆ ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್. ಏನು ಕನ್ಫರ್ಮ್ ಆಯಿತು ನಿಮಗೆ, ಕ್ಲೋರೈಡ್ ಈಸ್ ಕನ್ಫರ್ಮ್. ಓಕೆನಾ? ಸೊ ಇದನ್ನ ಅಬ್ಸರ್ವ್ ಮಾಡಿ, ಕ್ರೋಮೈಡ್ ಕ್ಲೋರೈಡ್ ಟೆಸ್ಟ್ ಅಂತ ತಗೊಳ್ತೀರಾ. ಯೆಲ್ಲೋಯಿಶ್ ಪಿ ಪಿ ಟಿ ಫಾರ್ಮೇಷನ್ ಆಗಿದೆ. ದಿಸ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್. ಸೊ ಡೌಟ್ ಇಲ್ಲ ಅಂದ್ಕೊಳ್ತೀನಿ ನಾನು. ನೆಕ್ಸ್ಟ್ ಯು ಹ್ಯಾವ್ ಟು ಚೆಕ್, ಅಥವಾ ಯು ಹ್ಯಾವ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ಬ್ರೊಮೈಡ್. ಬ್ರೊಮೈಡನ್ನು ನೀವು ಚೆಕ್ ಮಾಡಬೇಕು. ಸರ್ ಬ್ರೊಮೈಡ್ ಆಗಿದೆ, ಕ್ಲೋರೈಡ್ ಆಯಿತು, ಲಾಸ್ಟ್ ಉಳ್ಕೊಂಡಿದೆ ಯಾವ್ದು ನಿಮ್ಮದು, ನೈಟ್ರೈಟ್. ಸರ್ ನೈಟ್ರೈಟ್ನ ಹೇಗೆ ಮಾಡಬೇಕು ನಾವು? ಓಕೆ, ಸೊ ನೈಟ್ರೈಟ್ನ ಹೇಗೆ ಚೆಕ್ ಮಾಡ್ತೀರಾ ಪ್ಲೀಸ್ ಅಬ್ಸರ್ವ್ ಮಾಡಿ. ಹಾಂ ಸ್ಟೂಡೆಂಟ್ಸ್, ಈಗ ಅಬ್ಸರ್ವ್ ಮಾಡಿ. ಸೊ ಬ್ರೊಮೈಡ್, ಕ್ಲೋರೈಡ್ ಕಂಪ್ಲೀಟ್ ಮಾಡಿದರೆ, ಆ್ಯಂಡ್ ದೆನ್ ಇನ್ ಕೇಸ್ ಆಫ್ ಡಿಟೆಕ್ಷನ್ ಆಫ್ ನೈಟ್ರೈಟ್, ಸೊ ಏನು ಮಾಡ್ತೀರಾ, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟ್ H2SO4ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ. ಅಬ್ಸರ್ವ್ ಮಾಡಿ, ವಿ ಆರ್ ಮಿಕ್ಸಿಂಗ್ ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟ್ H2SO4. ಸೊ ಇಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಅಬ್ಸರ್ವ್ ಮಾಡಿ, ಮಿಕ್ಸ್ ಮಾಡ್ತಾ ಇದ್ದೀರಾ, ದರ್ ಇಸ್ ನೋ ರಿಯಾಕ್ಷನ್. ಸೊ ನಿಮಗೆ ಏನು ಅನ್ಸೋಕ್ಕೆ ಶುರು ಆಗುತ್ತೆ, ಸರ್ ಏನು ರಿಯಾಕ್ಷನ್ ಆಗ್ತಾ ಇಲ್ಲ. ಸೊ ರಿಯಾಕ್ಷನ್ ಆಗಿಲ್ಲ ಅಂದರೆ ಏನು ಮಾಡಿ, ಸಿಂಪಲ್ ಕಾಪರ್ ಟರ್ನಿಂಗ್ಸ್ ಆ್ಯಡ್ ಮಾಡಿ, ಹೀಟ್ ಮಾಡಿ ಚೆಕ್ ಮಾಡಿ. ಓಕೆ, ಯು ಹ್ಯಾವ್ ಟು ಆ್ಯಡ್ ಕಾಪರ್ ಟರ್ನಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಚೆಕ್ ವೆದರ್ ಇಟ್ ವಿಲ್ ರಿಲೀಸ್. ಅಬ್ಸರ್ವ್ ಮಾಡಿ, ವೆದರ್ ಇಟ್ ವಿಲ್ ರಿಲೀಸ್ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಆರ್ ನಾಟ್. ಯಾವ ಕೇಸಲ್ಲಿ ಅಬ್ಸರ್ವ್ ಮಾಡಬೇಕು ನೀವು, ಅಬ್ಸರ್ವ್ ಮಾಡಿ, ಬೈ ಆ್ಯಡಿಂಗ್ ಕಾಪರ್ ಟರ್ನಿಂಗ್ಸ್. ಸೊ ನೀವು ಮಾಡ್ತಾ ಇರೋದೇನು, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟ್ H2SO4. ಅಬ್ಸರ್ವ್ ಮಾಡಿ, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟ್ H2SO4 to this solution. You have to add a copper turnings. I will add copper turnings and then I will heat. ನೋಡಿ, I am heating, heat ಮಾಡ್ತಾ ಇದ್ದೀನಿ. ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟ್ H2SO4 and copper turnings and I am heating. ಸೊ ಹೀಟ್ ಮಾಡಿದ್ಮೇಲೆ ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ ರಿಯಾಕ್ಷನ್. ಅಬ್ಸರ್ವ್ ಮಾಡಿ. ಓಕೆ, ಎಸ್, ಅಬ್ಸರ್ವ್ ಮಾಡಿ ನೋಡಿ, ಐ ಆಮ್ ಅಬ್ಸರ್ವಿಂಗ್ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್. ನೋಡಿ, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟ್ H2SO4, ಕಾಪರ್ ಟರ್ನಿಂಗ್ಸ್ ಆ್ಯಡ್ ಮಾಡಿದ್ದೀರಾ, ಯು ವಿಲ್ ಅಬ್ಸರ್ವ್ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್. ಇಫ್ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಆರ್ ಅಬ್ಸರ್ವ್ಡ್, ಓಕೆ, ಏನು ಪ್ರೆಸೆನ್ಸ್ ಅಂತ ಹೇಳ್ತಾ ಇದೆ, ಇಟ್ ಎಕ್ಸ್ಪ್ಲೈನ್ಸ್ ಅಥವಾ ಇಟ್ ವಿಲ್ ದಿಸ್ ರೆಡಿಶ್ ಬ್ರೌನ್ ಕಲರ್ ಫ್ಯೂಮ್ಸ್ ಏನು ಫಾರ್ಮೇಷನ್ ಆಗಿದೆಯಲ್ಲ, ಇದೇನು ಇಂಡಿಕೇಟ್ ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ನೈಟ್ರೈಟ್. ಸರ್ ಐ ವಾಂಟ್ ಟು ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ನೈಟ್ರೈಟ್. ಯಾವ ಟೆಸ್ಟ್ ಕಂಡಕ್ಟ್ ಮಾಡ್ತೀರಾ, ಯಾವ ಟೆಸ್ಟ್ ಇದೆ ಹೇಳಿ ನೋಡೋಣ. ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರೀತಾರಲ್ವಾ, ದಟ್ ಟೆಸ್ಟ್. ಓಕೆ, ಬ್ರೌನ್ ರಿಂಗ್ ಟೆಸ್ಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ನೈಟ್ರೈಟ್. ದೆನ್ ಹೌ ಟು ಪರ್ಫಾರ್ಮ್, ಅಬ್ಸರ್ವ್ ಮಾಡಿ, ಹೌ ಟು ಪರ್ಫಾರ್ಮ್ ಯುವರ್ ಬ್ರೌನ್ ರಿಂಗ್ ಟೆಸ್ಟ್. ಹೇಗೆ ಮಾಡ್ಬೇಕು ಸರ್, ಸಿಂಪಲ್, ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ. ಓಕೆ, ಯು ಹ್ಯಾವ್ ಟು ಕನ್ಸಿಡರ್ ಎ ಸಾಲ್ಟ್ ಸೊಲ್ಯೂಷನ್. ಓಕೆ, ಹ್ಯಾವ್ ಕನ್ಸಿಡರ್ಡ್ ಸಾಲ್ಟ್ ಸೊಲ್ಯೂಷನ್ ಹಿಯರ್. ವಾಟರ್ ಸಾಲ್ಯುಬಲ್ ಸಾಲ್ಟ್ ಡಿಸಾಲ್ವ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಸೊಲ್ಯೂಷನ್. ಟು ದಟ್ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಜಸ್ಟ್ ಪ್ರಿಪೇರ್ ಮಾಡಿರಬೇಕು. ಫ್ರೆಶ್ಲಿ ಪ್ರಿಪೇರ್ಡ್
ಫೆರಸ್ ಸಲ್ಫೇಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಐ ವಿಲ್ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಯು ಹ್ಯಾವ್ ಟು ಆಡ್ H2SO4 ಸ್ಲೋಲಿ ಅಲಾಂಗ್ ದ ವಾಲ್ಸ್ ಆಫ್ ದ ಟೆಸ್ಟ್ ಟ್ಯೂಬ್. ನೋಡಿ, ಆ ವಾಲ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಇಂದ ಏನು ಮಾಡಬೇಕು, ಸ್ಲೋಲಿ ಯು ಹ್ಯಾವ್ ಟು ಆಡ್. ಸೊ ನೀವು ಸ್ಲೋ ಆಗಿ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಬ್ರೌನ್ ರಿಂಗ್ ಈಸ್ ಫಾರ್ಮ್ಡ್. ಓಕೆ, ಎಟ್ ದ ಜಂಕ್ಷನ್ ಬಿಟ್ವೀನ್ ದ ಟೂ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸಿ ಹಿಯರ್, ಇಲ್ಲಿ ಅಬ್ಸರ್ವ್ ಆಗ್ತಿದೆ ನೋಡಿ ನಿಮ್ಮ ಬ್ರೌನ್ ರಿಂಗ್. ಪ್ಲೀಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಬ್ರೌನ್ ರಿಂಗ್ ಎಟ್ ದ ಬಾಟಮ್. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಬಾಟಮ್ ಅಲ್ಲಿ ಬ್ರೌನ್ ರಿಂಗ್ ಫಾರ್ಮೇಷನ್ ಆಗಿದೆ. ಓಕೆ ಸರ್, ಬ್ರೌನ್ ರಿಂಗ್ ಟೆಸ್ಟ್ ಫಾರ್ಮ್ ಬಂದಿದೆ ಸರ್ ನಮಗೆ ಅಂತ ಹೇಳಿದ್ರೆ, ಇಲ್ಲಿ ಬಂದಿರೋದು ಯಾವುದು, ಎಟ್ ದ ಜಂಕ್ಷನ್ ನೈಟ್ರಸೋ ಫೆರಸ್ ಸಲ್ಫೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ನೈಟ್ರಸೋ ಫೆರಸ್ ಸಲ್ಫೇಟ್ ಈ ಕಾಂಪ್ಲೆಕ್ಸ್ ಇಸ್ ಫಾರ್ಮ್, ಅದು ನಿಮ್ಮ ಬ್ರೌನ್ ರಿಂಗ್ ಆಗಿರುತ್ತೆ. ಸರ್ ಇದರಲ್ಲಿ ಏನಾದ್ರು ಕ್ವಶನ್ ಬರುತ್ತಾ ಅಂದರೆ, ಎಸ್ 100% ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾನೆ, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ಕೇಸ್ ಆಫ್ ಎ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಯುವರ್ ಐರನ್ ಅಲ್ಲಿ ಫೆರಸ್ ಸಲ್ಫೇಟ್ ಅಂತ ಹೇಳ್ತೀರಾ. ಫೆರಸ್ ಅಂದರೆ +2 ಸ್ಟೇಟ್ ಅಂತ ಬಂದ್ಬಿಡುತ್ತೆ. ಪ್ಲೀಸ್ +2 ಅಲ್ಲ, ಬ್ರೌನ್ ರಿಂಗ್ ಟೆಸ್ಟ್ ಅಲ್ಲಿ ಬರೋದು +1 ಸ್ಟೇಟ್. ನೆನಪಿರಲಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ಕೇಸ್ ಆಫ್ ಎ ಬ್ರೌನ್ ರಿಂಗ್ ಟೆಸ್ಟ್ ಅಲ್ಲಿ +1 ಆಗಿರುತ್ತೆ. ಓಕೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್. ಸೊ ನೆಕ್ಸ್ಟ್ ಸರ್, ಬ್ರೌನ್ ರಿಂಗ್ ಟೆಸ್ಟ್ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಅಬ್ಸರ್ವ್ ಮಾಡಿ, ಕ್ಲೋರೈಡ್ ಮಾಡಾಯ್ತು. ಇನ್ ಕೇಸ್ ಆಫ್ ಎ ಕ್ಲೋರೈಡ್, ಬ್ರೊಮೈಡ್ ಕ್ಲೋರೈಡ್ ಟೆಸ್ಟ್ ಮಾಡ್ಕೊಂಡಿದ್ದೀರಾ. ಸರ್ ಬ್ರೊಮೈಡ್ ಆರೆಂಜ್ ಗ್ಲೋಬಲ್ ಟೆಸ್ಟ್ ನ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ. ಇನ್ ಕೇಸ್ ಆಫ್ ಎ ನೈಟ್ರೈಟ್, ಯು ಆರ್ ಕನ್ಫರ್ಮ್ ಬೈ ದ ಹೆಲ್ಪ್ ಆಫ್ ಎ ಬ್ರೌನ್ ರಿಂಗ್ ಟೆಸ್ಟ್. ಸೊ ಲಾಸ್ಟ್ ಸರ್, ನಮಗೆ ಫಸ್ಟ್ ಗ್ರೂಪ್ ಆಬ್ಸೆಂಟ್ ಆಯಿತು, ಸೆಕೆಂಡ್ ಗ್ರೂಪ್ ಆಬ್ಸೆಂಟ್ ಆಯಿತು. ಎಲ್ಲಿಗೆ ಹೋಗ್ಬೇಕು ನಾನೀಗ? ಐ ವಾಂಟ್ ಟು ಚೆಕ್ ದ ಆಸಿಡ್ ರಾಡಿಕಲ್ ಇನ್ ಥರ್ಡ್ ಗ್ರೂಪ್. ಸರ್ ಥರ್ಡ್ ಗ್ರೂಪಲ್ಲಿ ಯಾವ್ದು ಬರುತ್ತೆ? ಸಲ್ಫೇಟ್. ನೆನ್ಪಿಟ್ಕೊಂಬಿಡಿ, ಯಾವ್ದು ಬರುತ್ತೆ? ಸಲ್ಫೇಟ್. ಹಾಗಾದ್ರೆ ಟು ಅಬ್ಸರ್ವ್ ಮಾಡಿ, ಟು ಚೆಕ್ ದ ಪ್ರೆಸೆನ್ಸ್ ಆಫ್ ಸಲ್ಫೇಟ್ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ಎ ಸಾಲ್ಟ್ ಸೊಲ್ಯೂಷನ್. ಪ್ಲೀಸ್ ನೋಡಿ, ಐ ಆಮ್ ಮೇಕಿಂಗ್ ದ ಸಾಲ್ಟ್ ಸೊಲ್ಯೂಷನ್. ಆಕ್ಚುಲಿ ಸಾಲ್ಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. So I will add water. See here, shake ಮಾಡ್ತಾ ಇದ್ದೀನಿ and I will get a salt solution. Yes, this is actually a salt solution. To check the whether the salt consists of a third group acid radical sulfate, ಏನು ಮಾಡಬೇಕು? ಯಾವ ಗ್ರೂಪ್ ರಿಯೇಜೆಂಟ್ ಯೂಸ್ ಮಾಡ್ತೀರಾ? ನೆನ್ಪಿಟ್ಕೊಳ್ಳಿ, ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ನ ಮಿಕ್ಸ್ ಮಾಡಿ. See here, I am mixing barium chloride solution. Exact ಡ್ರಾಪ್ನ ಅಬ್ಸರ್ವ್ ಮಾಡಿ. ಎಸ್, ಯು ವಿಲ್ ಫೈಂಡ್ ದ ವೈಟ್ PPT. ಸೊ ವೈಟ್ PPT ಫಾರ್ಮೇಷನ್ ಆಯಿತು ಅಂದರೆ ಏನಾಗ್ತದೆ? ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸಲ್ಫೇಟ್. ಅರ್ಥ ಆಗ್ತಿದೆಯಲ್ವಾ? ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಬೇರಿಯಂ ಕ್ಲೋರೈಡ್. ಇಫ್ ಯು ಫೈಂಡ್ ಎ ವೈಟ್ PPT, ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸಲ್ಫೇಟ್, ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್. ಸರ್ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಬಂದ್ಬಿಟ್ಟಿದೆ ಸರ್, ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ ಕನ್ಫರ್ಮೇಷನ್ ಟೆಸ್ಟಿಗೆ ಹೋಗಿ. ಕನ್ಫರ್ಮೇಷನ್ ಟೆಸ್ಟಲ್ಲಿ ಏನು? ಟು ದಿಸ್ ವೈಟ್ PPT ಅಪಿಯರ್ಡ್ ಆಗಿದೆಯಲ್ವಾ, ಟು ದಿಸ್ ಸೊಲ್ಯೂಷನ್ ಯು ಹ್ಯಾವ್ ಟು ಆ್ಯಡ್ ಎಕ್ಸಸ್ ಆಫ್ ಡೈಲ್ಯೂಟ್ HCl. ಸರ್ ಎಕ್ಸಸ್ ಆಫ್ ಡೈಲ್ಯೂಟ್ HCl ಆ್ಯಡ್ ಮಾಡಿದ್ರೆ ಪ್ಲೀಸ್ ಅಬ್ಸರ್ವ್ ಮಾಡಿ, ನಿಮ್ಮ PPT ಸಾಲ್ಯುಬಲ್ ಆಗುತ್ತಾ ಇನ್ಸಾಲ್ಯುಬಲ್ ಆಗುತ್ತೆ? ಇಫ್ ದ PPT ಈಸ್ ಇನ್ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ ಡೈಲ್ಯೂಟ್ HCl, ಸಲ್ಫೇಟ್ ಈಸ್ ಕನ್ಫರ್ಮ್ಡ್. ಅಷ್ಟೇ, ನಾವು ಕನ್ಫರ್ಮೇಷನ್ ಟೆಸ್ಟ್ ಮಾಡ್ತಾ ಇರೋದಿಲ್ಲ. ಓಕೆ, ಸಿಂಪಲ್ ಏನು ಮಾಡ್ಬೇಕು ನಾನೀಗ? ಡೈಲ್ಯೂಟ್ HCl ನ ಅಬ್ಸರ್ವ್ ಮಾಡಿ. ಐ ಆಮ್ ಆ್ಯಡಿಂಗ್ ಡೈಲ್ಯೂಟ್ HCl ಇನ್ ಎಕ್ಸಸ್. ಸಿ ಹಿಯರ್, ಫಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಡೈಲ್ಯೂಟ್ HCl. PPT ಏನು ಚೇಂಜಸ್ ಆಗಿಲ್ಲ, ಆಸ್ ಇಟ್ ಈಸ್ ಹಾಗೆ ಇದೆ. ಆ್ಯಂಡ್ ಅಗೈನ್ ಐ ವಿಲ್ ಆ್ಯಡ್ ಡೈಲ್ಯೂಟ್ HCl. ನೋಡಿ, ಐ ಆಮ್ ಆ್ಯಡಿಂಗ್ ಎಕ್ಸಸ್ ಆ್ಯಡ್ ಮಾಡೋದು ಕೂಡ PPT ರಿಮೈನ್ಸ್ ಆಸ್ ಇಟ್ ಈಸ್. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ ಡೈಲ್ಯೂಟ್ HCl. This will confirms the presence of sulfate group. Clear ಅಲ್ವಾ? ನೋಡಿ, ಆಸಿಡ್ ರಾಡಿಕಲ್ ನ ಟೆಸ್ಟ್ ಮಾಡೋದು ತುಂಬಾ ಸಿಂಪಲ್. ನಾನು ಫಸ್ಟ್ ಹೇಳಿದಾಗೆ ಇಟ್ ಈಸ್ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್. ಫಸ್ಟ್, ಸೆಕೆಂಡ್, ಥರ್ಡ್ ಗ್ರೂಪ್ಸ್. ಫಸ್ಟ್ ಗ್ರೂಪಲ್ಲಿ ಬರೋದು ಕಾರ್ಬನೇಟ್ನ ಕನ್ಫರ್ಮ್ ಮಾಡೋದು ತೋರಿಸಿದ್ದೀನಿ. ನೆಕ್ಸ್ಟ್ ಕ್ಲೋರೈಡ್, ಬ್ರೊಮೈಡ್, ನೈಟ್ರೈಟ್ 3 ಕನ್ಫರ್ಮೇಷನ್ ಟೆಸ್ಟ್ ತೋರಿಸಿದ್ದೀವಿ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಸಲ್ಫೇಟ್ ಕನ್ಫರ್ಮೇಷನ್ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಗ್ರೂಪ್ ರಿಯೇಜೆಂಟ್ಸ್ ಕೂಡ ಮೆನ್ಷನ್ ಮಾಡಿದ್ದೀವಿ. ಫಸ್ಟ್ ಗ್ರೂಪ್ ರಿಯೇಜೆಂಟ್ ಡೈಲ್ಯೂಟ್ H2SO4 ಆಗಿರುತ್ತೆ, HCl ಯೂಸ್ ಮಾಡ್ಬೋದು. ಸೆಕೆಂಡ್ ಗ್ರೂಪಿಗೆ ಬಂದರೆ ಕಾನ್ಸಂಟ್ರೇಟ್ H2SO4 ಆಗಿರುತ್ತೆ. ಥರ್ಡ್ ಗ್ರೂಪ್ನ ಚೆಕ್ ಮಾಡೋದಕ್ಕೆ ಯು ಹ್ಯಾವ್ ಟು ಯೂಸ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್. ಕ್ಲಿಯರ್ ಅಲ್ವಾ? ಅರ್ಥ ಆಯ್ತು ಅಂದ್ಕೊಳ್ತೀವಿ. ಓಕೆ, ನೀಟಾಗಿ ಪರ್ಫಾರ್ಮ್ ಮಾಡಿ, ಮತ್ತು ರಿಪೀಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ರಿಪೀಟ್ ಮಾಡಿ ನೀವು ಸ್ಟಡಿ ಮಾಡಿ. ಇಷ್ಟ ನಿಮ್ಮ ಆಸಿಡ್ ರಾಡಿಕಲ್ಸ್ನ ಕನ್ಫರ್ಮ್ ಮಾಡ್ಕೊಳ್ತಾ ಟೆಸ್ಟ್. ಥ್ಯಾಂಕ್ ಯು. In chemistry at PS BU College Shimoga. So till now you have already studied or observed the detection of acid radicals when you are given with an inorganic simple salt.
ಸೊ ಇನಾರ್ಗ್ಯಾನಿಕ್ ಸಿಂಪಲ್ ಸಾಲ್ಟ್ ಅಂತ ತಗೊಂಡ್ರೆ ಒಂದು ಬೇಸಿಕ್ ರ್ಯಾಡಿಕಲ್ ಇರುತ್ತೆ, ಇನ್ನೊಂದು ಆಸಿಡ್ ರ್ಯಾಡಿಕಲ್ ಇರುತ್ತೆ. ಸೊ ನೌ ಐ ಆಮ್ ಗೋಯಿಂಗ್ ಟು ಶೋ ಯು ಡೆಮಾನ್ಸ್ಟ್ರೇಷನ್ ಆನ್ ಅನಾಲಿಸಿಸ್ ಆರ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಸ್. ಸೊ 0th ಗ್ರೂಪ್ ಟು 6th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ಸ್ ಇರುತ್ತೆ. ಫಸ್ಟ್ ನಿಮಗೆ ಸಾಲ್ಟ್ ಕೊಟ್ಟಾಗ ಬೇಸಿಕ್ ರ್ಯಾಡಿಕಲ್ ಡಿಟೆಕ್ಷನ್ ಅಂತ ಹೋದರೆ ಫಸ್ಟ್ ಯು ಹ್ಯಾವ್ ಟು ಚೆಕ್ ಆರ್ ಅನಲೈಸ್ ದ 0th ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಸೊ ಏನು ಮಾಡ್ತೀರಾ, ಯು ಹ್ಯಾವ್ ಟು ಟೇಕ್ ಸಾಲ್ಟ್ ಆ್ಯಂಡ್ ಟು ದ್ಯಾಟ್ ಯು ವಿಲ್ ಬಿ ಆ್ಯಡಿಂಗ್ NaOH solution. So once you add NaOH solution, ಏನು ಮಾಡಬೇಕು, you have to observe or check the smell of that solution. So in case ನಿಮಗೆ 0th group basic radical present ಇದ್ದರೆ you will be observing pungent smell of some gas, colorless gas evolve ಆಗಿರುತ್ತೆ. In case ನಿಮಗೆ ಸ್ಮೆಲ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, you just heat the solution and then check the smell. Very pungent smell of colorless gas will be evolved there. So ಆದರೆ ಏನಾಯಿತು, NH4 plus or 0th group basic radical present ಇದೆ ಅಂತ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಯು ಹ್ಯಾವ್ ಟು ಕನ್ಫರ್ಮ್ ದ್ಯಾಟ್ NH4 plus or 0th group basic radical ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಬೇಕು. ಸೊ ಏನು ಮಾಡ್ತೀರಾ, ಯು ಹ್ಯಾವ್ ಟು ಟೇಕ್ ದ ಸಾಲ್ಟ್, ದೆನ್ ವಾಟರಲ್ಲಿ ಡಿಸಾಲ್ವ್ ಮಾಡ್ತೀರಾ. ಅದಕ್ಕೆ ಏನಂತ ಹೇಳ್ತೀರಾ, OS ಅಂತ ಹೇಳ್ತೀರಾ. ಯಾವಾಗಲೂ ನಿಮ್ಮ ಸಾಲ್ಟನ್ನು ಯಾವುದರಲ್ಲಿ ಸೊಲ್ಯೂಬಲ್ ಅಂತ ಮಾಡಿರ್ತೀರಾ ಅವ್ರು ಡಿಸಾಲ್ವ್ ಮಾಡಿರ್ತೀರಾ, ಅದಕ್ಕೆ OS ಅಂದರೆ ಒರಿಜಿನಲ್ ಸೊಲ್ಯೂಷನ್. ಸೊ ಸಾಲ್ಟನ್ನು ತಗೊಳ್ಳಿ, ಟು ದ್ಯಾಟ್ ಆ್ಯಡ್ ಸಮ್ ವಾಟರ್. ಸೊ ಇದೇನಾಯಿತು, ಸಾಲ್ಟ್ ಸೊಲ್ಯೂಷನ್ ಆಯಿತು ನಾವು. ದೆನ್ ಇದಕ್ಕೆ ಏನು ಮಾಡ್ತೀರಾ, ಫ್ಯೂ ಡ್ರಾಪ್ಸ್ ಆಫ್ NaOH ಆ್ಯಡ್ ಮಾಡಬೇಕು. ಆಫ್ಟರ್ ದ್ಯಾಟ್ ನೆಸ್ಲರ್ಸ್ ರಿಯೇಜೆಂಟ್ ಅಂತ ಇರುತ್ತೆ, we will be providing you. So drop wise slowly add Nestler's reagent. ನೀಟಾಗಿ ಅಬ್ಸರ್ವ್ ಮಾಡಿ. ಹಿಯರ್ ಏನಾಗ್ತದೆ, ಬ್ರೌನ್ ಕಲರ್ಡ್ PPT is forming here. ಕಾಣಿಸ್ತಿದೆಯಾ, ನೀಟಾಗಿ ಅಬ್ಸರ್ವ್ ಮಾಡಿ. ಬ್ರೌನ್ ಕಲರ್ PPT will be formed here. So it confirms the presence of 0th group basic radical. So 0th group basic radical ಅಂದರೆ NH4 plus ಅಮೋನಿಯಂ ಅಯಾನ್ ಇರುತ್ತೆ. ಆ್ಯಂಡ್ ಈ ಥರ ಬ್ರೌನ್ PPT ನಿಮಗೆ ಫಾರ್ಮ್ ಆಗಿದ್ರೆ ವೆನ್ ಯು ಆ್ಯಡ್ ಒರಿಜಿನಲ್ ಸೊಲ್ಯೂಷನ್ ಟು ದ್ಯಾಟ್ NaOH ಆ್ಯಂಡ್ ನೆಸ್ಲರ್ಸ್ ರಿಯೇಜೆಂಟ್. ಸೊ ಬ್ರೌನ್ PPT ಫಾರ್ಮ್ ಆಗಿದ್ರೆ ಏನಾಯಿತು, NH4 plus or 0th group basic radical is confirmed ಅಂತ ಆಯಿತು. ಓಕೆ, ಇನ್ ಕೇಸ್ ನಿಮಗೆ 0th group ಅಬ್ಸೆಂಟ್ ಇದೆ, ಸೊ ದೆನ್ ಏನು ಮಾಡ್ತೀರಾ, ಫಸ್ಟ್ ಗ್ರೂಪ್ ಡಿಟೆಕ್ಷನ್ ಆರ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ ನೆಕ್ಸ್ಟ್ ಟೆಸ್ಟಿಗೆ ಹೋಗ್ತೀರಾ, ಆರ್ ಸೆಪ್ರೇಷನ್ ಆಫ್ ಬೇಸಿಕ್ ರ್ಯಾಡಿಕಲ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಗ್ರೂಪಲ್ಲಿ ಏನು ಮಾಡ್ತೀರಾ, ಸೇಮ್ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಡೈಲ್ಯೂಟ್ HCl ಅನ್ನು ಆ್ಯಡ್ ಮಾಡ್ತೀರಾ. ಇಫ್ ಯು ಗೆಟ್ ಎನಿ ಪ್ರೆಸಿಪಿಟೇಟ್ ಆರ್ ವೈಟ್ ಪ್ರೆಸಿಪಿಟೇಟ್, ಇಟ್ ಕನ್ಫರ್ಮ್ಸ್ ಆರ್ ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಫಸ್ಟ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ದೆನ್ ಅದು ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಡೈಲ್ಯೂಟ್ HCl ಆ್ಯಡ್ ಮಾಡ್ತೀರಾ, ಟು ದ್ಯಾಟ್ H2S ಸೊಲ್ಯೂಷನನ್ನು ಆ್ಯಡ್ ಮಾಡ್ತೀರಾ. ಇನ್ ದ್ಯಾಟ್ ಕೇಸ್ ಇಫ್ ಯು ಗೆಟಿಂಗ್ ಎನಿ PPT ಆರ್ ಬ್ಲ್ಯಾಕ್ PPT, that indicates the presence of second group basic radical. ಬಟ್ ಇಲ್ಲಿ ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ಸನ್ನು ನಿಮಗೆ ಪ್ರೊವೈಡ್ ಮಾಡಲ್ಲ. ಸೊ ಒನ್ಸ್ ಯು ಚೆಕ್ ದ 0th group basic radical, ಡೈರೆಕ್ಟ್ಲಿ ಗೋ ಫಾರ್ 3rd group basic radical. ಓಕೆ, ಸೊ ನೀವು 3rd group basic radical ಡಿಟೆಕ್ಟ್ ಮಾಡ್ತೀರಾ ಅಂದರೆ ಏನು ಮಾಡಬೇಕು, ಇಲ್ಲಿ ಗ್ರೂಪ್ ರಿಯೇಜೆಂಟ್ಸ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಗ್ರೂಪ್ ರಿಯೇಜೆಂಟ್ಸ್. ಸೊ ಇಲ್ಲೇನು ಮಾಡ್ತೀರಾ, ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ. ನಿಮಗೆ ಏನು ಸಾಲ್ಟನ್ನು ಕೊಟ್ಟಿರ್ತಾರೆ, ಯು ಜಸ್ಟ್ ಹ್ಯಾವ್ ಟು ಡಿಸಾಲ್ವ್ ಇಟ್ ಇನ್ ಪ್ರಾಪರ್ ಸಾಲ್ವೆಂಟ್. ಸೊ ಈ ಸಾಲ್ಟ್ ಏನಿದೆ ವಾಟರಲ್ಲಿ ಡಿಸಾಲ್ವ್ ಆಗ್ತಿದೆ. ಸೊ ಹ್ಯಾವ್ ಟೇಕನ್ ದ ಒರಿಜಿನಲ್ ಸೊಲ್ಯೂಷನ್ ಆಫ್ ದಿಸ್ ಸಾಲ್ಟ್ ಆ್ಯಂಡ್ ಟು ದ್ಯಾಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ NH4Cl ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ಗ್ರೂಪ್ ರಿಯೇಜೆಂಟ್ ಏನು 3rd ಗ್ರೂಪ್ಗೆ, NH4Cl ಸೊಲ್ಯೂಷನ್. ದೆನ್ ಆಫ್ಟರ್ ಆ್ಯಡಿಂಗ್ NH4Cl, you just have to add NH4OH or ammonium hydroxide. So while adding the reagents, you just have to observe properly at the bottom of the test tube. So can you observe this? So neatagi nodi, a gelatinous white PPT is formed here. ಕಾಣಿಸ್ತಿದೆಯಾ, ಚೆನ್ನಾಗಿ ಫಾರ್ಮ್ ಆಗಿದೆ. ಜಿಲಾಟಿನಸ್ ವೈಟ್ PPT ಥಿಕ್ಕಾಗಿ ಫಾರ್ಮ್ ಆಗಿರಲ್ಲ, ಜೆಲ್ಲಿ ಫಿಶ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಿರುತ್ತೆ. ಲೈಕ್ ದಟ್ ಜಿಲಾಟಿನಸ್ ವೈಟ್ PPT is formed here. ಸೊ ಅಂದರೆ ಏನಾಯಿತು, 3rd group ಬೇಸಿಕ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್, ಕನ್ಫರ್ಮ್ ಆಗಿಲ್ಲ ಇನ್ನು ನಮಗೆ. ಸೊ ಏನಾಯಿತು, 3rd group ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್ ನೌ. ಓಕೆ, ದೆನ್
ಏನು ಮಾಡಬೇಕು, ಯು ಹ್ಯಾವ್ ಟು ಕನ್ಫರ್ಮ್ ವೆದರ್ ದಿಸ್ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಇಸ್ ಪ್ರೆಸೆಂಟ್ ಆರ್ ನಾಟ್. ಸೊ ದೆನ್ ಏನು ಕನ್ಫರ್ಮೇಟರಿ ಟೆಸ್ಟ್. ಏನು ಕನ್ಫರ್ಮೇಟರಿ ಟೆಸ್ಟು ಇದಕ್ಕೆ, ಯು ವಿಲ್ ಬಿ ಟೇಕಿಂಗ್ ದ ಸಾಲ್ಟ್ ಸೊಲ್ಯೂಷನ್. ಅಗೇನ್ ಏನು ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀರಾ. ದೆನ್ ಯು ವಿಲ್ ಬಿ ಆ್ಯಡಿಂಗ್ NaOH ಸೊಲ್ಯೂಷನ್ ಡ್ರಾಪ್ ವೈಸ್. ಸೊ ನೀಟಾಗಿ ಅಬ್ಸರ್ವ್ ಮಾಡಿ. ಅಗೇನ್ ವೈಟ್ ಜಿಲಾಟಿನಸ್ PPT ಫಾರ್ಮ್ ಆಗಿದೆ, ನೀಟಾಗಿ ಅಬ್ಸರ್ವ್ ಮಾಡಿ. ವೆನ್ ಯು ಟೇಕ್ ಒರಿಜಿನಲ್ ಸೊಲ್ಯೂಷನ್ ಆ್ಯಂಡ್ ಟು ದ್ಯಾಟ್ ಯು ಆರ್ ಆ್ಯಡಿಂಗ್ NaOH ಸೊಲ್ಯೂಷನ್, ಅಗೇನ್ ವೈಟ್ ಜಿಲಾಟಿನಸ್ PPT ಫಾರ್ಮ್ ಆಗಿದೆ. ದೆನ್ ಇಲ್ಲಿ ಕನ್ಫರ್ಮೇಟರಿ ಟೆಸ್ಟ್ ಅಂದರೆ ಏನು, ಎಕ್ಸೆಸ್ ಆಫ್ NaOH ಅನ್ನು ಆ್ಯಡ್ ಮಾಡಬೇಕು ನೀವು ಸೇಮ್ ಸೊಲ್ಯೂಷನ್ಗೆ. ವೈಟ್ ಜಿಲಾಟಿನಸ್ PPT ಫಾರ್ಮ್ ಆಗಿರುತ್ತೆ ಆ್ಯಂಡ್ ಎಕ್ಸೆಸ್ ಆಫ್ NaOH ಅನ್ನು ಆ್ಯಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ದಿಸ್ ಜಿಲಾಟಿನಸ್ PPT ಈಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ದ ಸೊಲ್ಯೂಷನ್. ಸೊ ಏನಾಯ್ತು, ನಿಮಗೆ ಕ್ಲಿಯರ್ ಸೊಲ್ಯೂಷನ್ ಬಂದಿದೆ, ವಿಚ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ದ ಆರ್ ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್. ಸೊ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಅಂದರೆ ಯಾವಾಗೂ ನೆನ್ಪಿಟ್ಕೊಳ್ಳಿ, ಅಲ್ಯೂಮಿನಿಯಂ 3+ ಆರ್ ಅಲ್ಯೂಮಿನಿಯಂ. ಸೊ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಕನ್ಫರ್ಮ್ ಅಂತ ಆಯಿತು, ವಿಚ್ ಮೀನ್ಸ್ ಅಲ್ಯೂಮಿನಿಯಂ 3+ ಇಸ್ ಕನ್ಫರ್ಮ್ ನೌ. ಸೊ ಏನು ಮಾಡಿದ್ದೀರಾ, ಒರಿಜಿನಲ್ ಸೊಲ್ಯೂಷನ್ ತಗೊಂಡಿದ್ದೀರಾ. ಟು ದ್ಯಾಟ್ ಯು ಹ್ಯಾವ್ ಆ್ಯಡೆಡ್ NH4Cl ಸೊಲ್ಯೂಷನ್, NH4OH ಸೊಲ್ಯೂಷನ್ ಆ್ಯಂಡ್ ವೈಟ್ ಜಿಲಾಟಿನಸ್ PPT ಬಂತು. ದೆನ್ CT ಒರಿಜಿನಲ್ ಸೊಲ್ಯೂಷನ್, ಟು ದ್ಯಾಟ್ NaOH ಸೊಲ್ಯೂಷನನ್ನು ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾ ಹೋಗಿದ್ದೀರಾ. ವೈಟ್ ಜಿಲಾಟಿನಸ್ PPT ಫಾರ್ಮ್ ಆಯಿತು. ಅಗೇನ್ ಎಕ್ಸೆಸ್ ಆಫ್ NaOH ಆ್ಯಡ್ ಮಾಡ್ತಾ ಹೋದಾಗೆ ದ್ಯಾಟ್ ಜಿಲಾಟಿನಸ್ PPT ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಡಿಸಾಲ್ವ್ ಟು ಫಾರ್ಮ್ ಕ್ಲಿಯರ್ ಸೊಲ್ಯೂಷನ್. ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್. ಓಕೆ, ನಿಮಗೆ ಇವಾಗ 0th ಗ್ರೂಪ್ ಬಂದಿಲ್ಲ, ಥರ್ಡ್ ಗ್ರೂಪ್ ಬಂದಿಲ್ಲ. ನೆಕ್ಸ್ಟ್ ಏನು ಮಾಡ್ತೀರಾ, ಯು ಶುಡ್ ಗೋ ಫಾರ್ 4th ಗ್ರೂಪ್ ಆರ್ ಡಿಟೆಕ್ಷನ್ ಆಫ್ 4th ಗ್ರೂಪ್ ಬೇಸಿಕ್ ರಾಡಿಕಲ್. ಫಾರ್ ದಟ್ ಏನು ಮಾಡ್ತೀರಾ, ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀರಾ. ಸೇಮ್ ಗ್ರೂಪ್ ರಿಯೇಜೆಂಟ್ಸ್ ಏನಿದೆ ಸೇಮ್, NH4Cl ಸೊಲ್ಯೂಷನ್ ಆ್ಯಂಡ್ NH4OH. NH4Cl ಆ್ಯಡ್ ಮಾಡಿದ್ದೀನಿ ಇವಾಗ. ದೆನ್ ಐ ಆಮ್ ಆ್ಯಡಿಂಗ್ ಅಮೋನಿಯಂ ಹೈಡ್ರಾಕ್ಸೈಡ್ ಆರ್ NH4OH. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಇದೆ, ಒನ್ ರಿಯೇಜೆಂಟ್ ಎಕ್ಸ್ಟ್ರಾ ವಿಚ್ ಇಸ್ H2S. ಸೊ ಏನಾಗಿದೆ, ಅ ಥಿಕ್ ವೈಟ್ PPT is formed here. ನೀಟಾಗಿ ಅಬ್ಸರ್ವ್ ಮಾಡಿ. ಒರಿಜಿನಲ್ ಸೊಲ್ಯೂಷನ್, ಟು ದ್ಯಾಟ್ NH4Cl ಸೊಲ್ಯೂಷನ್ and NH4OH and to that H2S solution. So thick white PPT is formed here, which means 4th group basic radical present ಇದೆ ಅಂತ ಆಯಿತು. ಸೊ ವೈಟ್ PPT ಫಾರ್ಮ್ ಆಗಿದೆ, ಇಟ್ ಇಂಡಿಕೇಟ್ಸ್ zinc 2+ ಮೇ ಬಿ ಪ್ರೆಸೆಂಟ್. ಓಕೆ, ವೈಟ್ PPT ಫಾರ್ಮ್ ಆಗಿದ್ರೆ zinc 2+ ಮೇ ಬಿ ಪ್ರೆಸೆಂಟ್ ಅಂತ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಯು ವಿಲ್ ಬಿ ಕನ್ಫರ್ಮಿಂಗ್ ವೆದರ್ zinc ಈಸ್ ಪ್ರೆಸೆಂಟ್ ಆರ್ ನಾಟ್. ಸೊ ಏನು ಮಾಡಬೇಕು, you just have to take the salt solution. So now I am preparing salt solution. Then ಏನು ಮಾಡ್ತೀರಾ, ಅದಕ್ಕೆ NaOH ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾ ಹೋಗ್ತೀರಾ. Okay, this one is salt solution. Okay, now I have prepared salt solution. Then to this NaOH ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಕಾಣಿಸ್ತಿದೆಯಾ? ಅಗೇನ್ ವೈಟ್ PPT is formed now, which means zinc 2+ is confirmed. So group detection test ಮಾಡುವಾಗ when you add NH4Cl solution, NH4OH and along with that H2S solution, white PPT ಫಾರ್ಮ್ ಆಗಿದೆ ಅಂದರೆ zinc may be present ಅಂತ ಆಯಿತು. ಸೊ ಅದಕ್ಕೆ ಕನ್ಫರ್ಮೇಟರಿ ಟೆಸ್ಟ್ ಏನು ಮಾಡ್ತೀರಾ, ಯು ವಿಲ್ ಬಿ ಟೇಕಿಂಗ್ ಸಾಲ್ಟ್ ಸೊಲ್ಯೂಷನ್, ಟು ದ್ಯಾಟ್ NaOH ಸೊಲ್ಯೂಷನ್ ಆ್ಯಡ್ ಮಾಡ್ತೀರಾ, ವಿಚ್ ಇಂಡಿಕೇಟ್ಸ್ ಆರ್ ವಿಚ್ ಕನ್ಫರ್ಮ್ಸ್ ದ zinc 2+ ಅಯಾನ್. ಓಕೆ, ಇನ್ನೊಂದು ಕೇಸ್ ಏನು, ಐದರ್ zinc ಇರುತ್ತೆ ಇಲ್ಲ Mn2+ ಆರ್ ಮ್ಯಾಂಗನಸ್ ವಿಲ್ ಬಿ ಪ್ರೆಸೆಂಟ್. ಸೊ ಇದಕ್ಕೆ ಏನು ಮಾಡ್ತೀರಾ, you will be taking salt solution. Same case, to that you will be adding NH4Cl solution, then NH4OH solution.
ಆಫ್ಟರ್ ದಟ್ H2S. ಸೊ ನೀಟಾಗಿ ನೋಡಿ ಚೆನ್ನಾಗಿ ಬಂದಿದೆ ಕಲರು. NH4Cl, NH4OH ಆ್ಯಂಡ್ ಐ ಹ್ಯಾವ್ ಆ್ಯಡೆಡ್ H2S. ಸೊ ಇಲ್ಲಿ ಕಲರ್ ಏನು ಬಂದಿದೆ, ಬಫ್ ಕಲರ್ PPT ಅಂತ ಇರ್ತೀವಿ. ವಿಚ್ ಕಲರ್? ಬಫ್ ಕಲರ್ PPT. ಸೊ ಬಫ್ ಕಲರ್ PPT ಫಾರ್ಮ್ ಆಗಿದೆ ಅಂದರೆ ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ Mn2+. ಕನ್ಫರ್ಮ್ ಆಗಿಲ್ಲ ಇನ್ನು. Mn2+ ಮೇ ಬಿ ಪ್ರೆಸೆಂಟ್ ಅಂತ ಆಯಿತು. ಇನ್ ವಿಚ್ ಗ್ರೂಪ್? ಫೋರ್ತ್ ಗ್ರೂಪಲ್ಲಿ. ದೆನ್ ಯು ಹ್ಯಾವ್ ಟು ಕನ್ಫರ್ಮ್ ವೆದರ್ Mn2+ ಇಸ್ ಪ್ರೆಸೆಂಟ್ ಆರ್ ನಾಟ್. ಫಾರ್ ದ್ಯಾಟ್ ಏನು ಮಾಡ್ತೀರಾ, ಯು ವಿಲ್ ಬಿ ಟೇಕಿಂಗ್ ಸಾಲ್ಟ್ ಸೊಲ್ಯೂಷನ್. ಸೇಮ್ ಜಿಂಕಿಗೆ ಯಾವ ಥರ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡ್ತಾ ಇರ್ತೀರಾ, ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಿಲ್ಲಿ. ಏನು ಆ್ಯಡ್ ಮಾಡಬೇಕು? NaOH ಸೊಲ್ಯೂಷನನ್ನು ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ವೆನ್ ಯು ಆ್ಯಡ್ NaOH ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾ ಹೋದಾಗ ಈ ಕಡೆ ವೈಟ್ PPT ಫಾರ್ಮ್ ಆಗ್ತಾ ಇರುತ್ತೆ. ಆಫ್ಟರ್ ದ್ಯಾಟ್ this PPT will be turning into brown color. So it confirms the presence of manganese or Mn2+ ion in fourth group. So ಏನಾಯಿತು, Mn2+ is confirmed now. Okay, then ನಿಮಗೆ ಫೋರ್ತ್ ಗ್ರೂಪ್ವರೆಗೂ ಟೆಸ್ಟ್ ಬಂದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಗೋ ಫಾರ್ ಫಿಫ್ತ್ ಗ್ರೂಪ್ ಡಿಟೆಕ್ಷನ್ ಆರ್ ಡಿಟೆಕ್ಷನ್ ಫಾರ್ ಆರ್ ಟೆಸ್ಟ್ ಫಾರ್ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಫಾರ್ ದ್ಯಾಟ್ ಏನು ಓಕೆ, ಸೊ 0 to 4th ಗ್ರೂಪ್ ನಿಮಗೆ ಬೇಸಿಕ್ ರ್ಯಾಡಿಕಲ್ಸ್ ಯಾವುದೇ ಟೆಸ್ಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಯು ಹ್ಯಾವ್ ಟು ಟೆಸ್ಟ್ ಫಾರ್ 5th ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಫಾರ್ ದ್ಯಾಟ್ ಯು ವಿಲ್ ಬಿ ಟೇಕಿಂಗ್ ಸಾಲ್ಟ್ ಸೊಲ್ಯೂಷನ್ ಆ್ಯಂಡ್ NH4Cl solution. After that NH4OH solution. Then so NH4Cl and NH4OH ಏನಿದೆ, these are the common reagents. Okay, after that you will be adding ammonium carbonate solution. So 5th group ಗೆ ಏನೇನು basic group reagents, ammonium chloride, ammonium hydroxide and ammonium carbonate. See, white PPT is formed here. So white PPT form agide, it indicates the presence of 5th group basic radical. So 5th group alli calcium, strontium or barium irbodu. So barium, strontium, calcium ide order alli ನೀವು test ಮಾಡ್ತಾ ಹೋಗಬೇಕು. So once it indicates the presence of 5th group basic radical, next ಏನು ಮಾಡ್ತೀರಾ, you will be checking for the confirmation or presence of barium salt. Then so ಏನು ಮಾಡ್ತೀರಾ, ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀರಾ. For that you will be adding potassium chromate solution. Okay, ಇವಾಗ ನಿಮಗೆ 0 to 4th group ಯಾವುದೇ ಟೆಸ್ಟ್ ತೋರಿಸಿಲ್ಲ, ಯಾವುದೇ PPT ಬಂದಿಲ್ಲ ಅಂದರೆ ಏನು ಮಾಡಬೇಕು, you have to go for the test for 5th group basic radical. So ಏನು ಮಾಡ್ತೀರಾ, ಅದಕ್ಕೆ you will be taking salt solution and to that you will be adding ammonium chloride solution. After adding ammonium chloride, ammonium hydroxide solution ಅನ್ನು ಆ್ಯಡ್ ಮಾಡ್ತೀರಾ. ammonium chloride, ammonium hydroxide. After adding ammonium hydroxide, ಇಲ್ಲಿ ಏನು 5th ಗ್ರೂಪಿಗೆ ಬೇಸಿಕ್ ರೇಡಿಕಲ್ ಟೆಸ್ಟ್ಗೆ ರಿಯೇಜೆಂಟ್ ಯಾವುದು, ಅಮೋನಿಯಂ ಕಾರ್ಬೋನೇಟ್. ಸೊ ನೀಟಾಗಿ ಅಬ್ಸರ್ವ್ ಮಾಡಿ, ವೈಟ್ PPT ಫಾರ್ಮ್ ಆಗಿದೆ. ಅ ಥಿಕ್ ವೈಟ್ PPT ಹ್ಯಾಸ್ ಬಿನ್ ಫಾರ್ಮ್ಡ್ ಹಿಯರ್. ಸೊ ಇದೇನು, ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ 5th ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಸೊ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, 5th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ಗೆ ಯಾವುದೇ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್ ಇದ್ರೂ ಕೂಡ ಐದರ್ ಬೇರಿಯಂ, ಸ್ಟ್ರಾನ್ಷಿಯಂ ಆರ್ ಕ್ಯಾಲ್ಶಿಯಂ, a white PPT will be formed when you add original solution with NH4Cl, NH4OH along with that ammonium carbonate. So ಏನು 5th group basic radical ಯಾವುದೊಂದು ಪ್ರೆಸೆಂಟ್ ಇದೆ ಅಂತ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, you have to distinguish which basic ion is present in 5th group. So ಇಲ್ಲಿ ಏನು, either barium will be present or strontium or calcium. So ಏನು ಮಾಡ್ತೀರಾ, you will be checking the presence of which ion or which ion is present in 5th group. So ಏನು ಮಾಡ್ತೀರಾ, ಫಸ್ಟ್ ಬೇರಿಯಂಗೆ ಟೆಸ್ಟ್ ಮಾಡ್ತೀರಾ. ಫಾರ್ ದ್ಯಾಟ್ ಯು ವಿಲ್ ಬಿ ಟೇಕಿಂಗ್ ಒರಿಜಿನಲ್ ಸೊಲ್ಯೂಷನ್ ಆಫ್ ಸಾಲ್ಟ್. ಹೇಗೆ ಮಾಡ್ತೀರಾ ಒರಿಜಿನಲ್ ಸೊಲ್ಯೂಷನು, ಇನ್ ಕೇಸ್ ನಿಮ್ಮ ಸಾಲ್ಟ್ ವಾಟರಲ್ಲಿ ಸೊಲ್ಯೂಬಲ್ ಆಗಿದ್ರೆ ಯು ವಿಲ್ ಬಿ ಟೇಕಿಂಗ್ ಒರಿಜಿನಲ್ ಸೊಲ್ಯೂಷನ್.
which is the mixture of salt and water. Okay, now I have taken salt solution. To that you will be adding potassium chromate solution. So ಏನು ಮಾಡ್ತಿದ್ದೀನಿ ಇವಾಗ ಫಿಫ್ತ್ ಗ್ರೂಪಲ್ಲಿ ಬೇರಿಯಮ್ಗೆ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಐ ಆಮ್ ಆ್ಯಡಿಂಗ್ ಸಾಲ್ಟ್ ಸೊಲ್ಯೂಷನ್ ವಿತ್ ದ್ಯಾಟ್ potassium chromate solution. See how beautiful it is. A thick yellow colored PPT is formed here. So neatagi observe ಮಾಡಿ. A thick yellow colored PPT is formed here. It confirms the presence of barium 2+, which means your salt is having or it is consisting of barium 2+ as basic radical. So ಏನಾಯಿತು ಫಿಫ್ತ್ ಗ್ರೂಪಲ್ಲಿ ಬೇಸಿಕ್ radical which is barium 2+ is confirmed now. In case this test is negative for you, ಈ ಟೆಸ್ಟ್ ಬಂದಿಲ್ಲ ಅಂತ ಏನು ಮಾಡ್ತೀರಾ, you will check for the confirmation of strontium 2+. Okay, for that you will be taking salt solution and to that you will be adding ammonium sulfate solution. ಏನು ಮಾಡ್ತೀರಾ, ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀರಾ. To that you will be adding ammonium sulfate solution. Okay, okay, can you observe this? A thick white PPT form ಆಗಿದೆ, which indicates the or which confirms the presence of strontium 2+. ಫಿಫ್ತ್ ಗ್ರೂಪಲ್ಲಿ ನಿಮಗೆ ಫಸ್ಟ್ ಬೇರಿಯಂ ಬಂದಿಲ್ಲ ಅಂದರೆ ಯು ವಿಲ್ ಬಿ ಪರ್ಫಾರ್ಮಿಂಗ್ ದಿಸ್ ಟೆಸ್ಟ್. ಒರಿಜಿನಲ್ ಸೊಲ್ಯೂಷನ್ ಟು ದ್ಯಾಟ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ ಅನ್ನು ಆ್ಯಡ್ ಮಾಡ್ತೀರಾ. ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ strontium 2+. ಇನ್ ಕೇಸ್ ದಿಸ್ ಟೆಸ್ಟ್ ಈಸ್ ಆಲ್ಸೋ ಗಿವಿಂಗ್ ನೆಗೆಟಿವ್ ರಿಸಲ್ಟ್ ಫಾರ್ ಯು, ಅಂದರೆ ಏನು PPT ಬಂದಿಲ್ಲ ಅಂದರೆ ಏನು ಮಾಡಬೇಕು, ನೆಕ್ಸ್ಟ್ ಯು ಹ್ಯಾವ್ ಟು ಗೋ ಫಾರ್ ದ ಪ್ರೆಸೆನ್ಸ್ ಆರ್ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಕ್ಯಾಲ್ಸಿಯಂ 2+. ಅದಕ್ಕೆ ಏನು ಮಾಡ್ತೀರಾ, ಯು ವಿಲ್ ಬಿ ಟೇಕಿಂಗ್ ಸಾಲ್ಟ್ ಸೊಲ್ಯೂಷನ್. ಓಕೆ, ಇಲ್ಲಿ ಗ್ರೂಪ್ ರಿಯೇಜೆಂಟ್ಸ್ ಏನು, ಅಮೋನಿಯಂ ಹೈಡ್ರಾಕ್ಸೈಡ್. ಟು ದ್ಯಾಟ್ ಯು ವಿಲ್ ಬಿ ಆ್ಯಡಿಂಗ್ ಅಮೋನಿಯಂ ಆಕ್ಸಲೇಟ್ ಸೊಲ್ಯೂಷನ್. ಸೊ ಸಾಲ್ಟ್ ಸೊಲ್ಯೂಷನ್ ತಗೊಂಡಿದ್ದೀನಿ. ನಾವು ಐ ಆಮ್ ಆ್ಯಡಿಂಗ್ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಓಕೆ, after adding ammonium hydroxide you have to add ammonium oxalate solution. So this is the test for calcium 2+ in fifth group. Okay, now a beautiful white thick PPT is formed now. It confirms the presence of calcium 2+ in fifth group basic radical. ಅರ್ಥ ಆಗ್ತಿದೆಯಾ? ಸೊ ಕ್ಯಾಲ್ಸಿಯಂ ಬಂದಿದೆ ಅಂತ ಆಯಿತು. ಇನ್ ಕೇಸ್ ನಿಮಗೆ ಫಿಫ್ತ್ ಗ್ರೂಪಲ್ಲಿ ಏನೂ ಟೆಸ್ಟ್ ಬಂದಿಲ್ಲ ಅವ್ರು ಏನೂ PPT ಫಾರ್ಮ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ, ಯು ವಿಲ್ ಬಿ ಗೋಯಿಂಗ್ ಫಾರ್ ದ ಡಿಟೆಕ್ಷನ್ ಆಫ್ ಸಿಕ್ಸ್ತ್ ಗ್ರೂಪ್ radical or sixth group basic radical. For that you have to take salt solution. Again you will be taking salt solution. Okay, to that you will be adding ammonium chloride solution. So salt solution ತಗೊಂಡಿದ್ದೀನಿ. This is for sixth group basic radical. Salt solution, to that ammonium chloride solution. After that ammonium hydroxide solution. Okay, after these two reagents you have to add ammonium phosphate solution. Which one? Ammonium phosphate solution. See, here also a thick white PPT is formed. Okay, it indicates the presence of sixth group basic radical and itself is the CT or confirmation test for sixth group basic radical. So sixth group basic radical in nimge itara PPT form agta idre, it indicates the presence of or it confirms the presence of sixth group basic radical. So sixth group basic radical andre always it is Mg2+. Okay, so starting from zeroth group ammonia and first and second group basic radicals will be absent. After that third group test ಮಾಡ್ತೀರಾ, same original solution NH4Cl and NH4OH. In case gelatinous white PPT form ಆಗಿದ್ರೆ that confirms the presence of third group basic radical, which one? Aluminium 3+. In case ಅದು absent ಬರ್ತಾ ಇದ್ರೆ you will be going for the detection of fourth group basic radical. In that same reagents, original solution NH4Cl, NH4OH and H2S. So in that case if white PPT is formed
it indicates the presence of zinc 2 plus. If buff colored PPT, that indicates the presence of manganese 2 plus. In case ಅಲ್ಲಿ ನಿಮಗೆ ಟೆಸ್ಟ್ ನೆಗೆಟಿವ್ ಬರ್ತಾದ್ರೆ you will be going for 5th group basic radicals, ammonium chloride, ammonium hydroxide along with an ammonium carbonate. ಅಲ್ಲಿ white PPT form ಆಗ್ತಾದ್ರೆ you will be going to distinguish the basic radicals in 5th group, barium, strontium and calcium. After that, or that test is negative for you, then you will be going for 6th group. Now perform the test. So 6th group basic radical andre yav tagoltira, this one Mg2 plus salt solution, NH4Cl solution, NH4OH solution to that ammonium phosphate solution. So white PPT form agidre that indicates as well as that confirms the presence of Mg2 plus ion. Okay, thank you.